ಕಿಲೋಮೀಟರ್ 2.5 hour ಆಗುತ್ತೆ. ರೆಡಿ ಟು ಗೋ. ಅಲ್ವಾ ಪ್ಯಾಕೆಟ್. ಸೊ ಇವಾಗ ಡಿನ್ನರ್ ಬಂದು ಚಪಾತಿ ಟೊಮೆಟೊ ಗೊಜ್ಜು. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವ್ ದರ್ಶನ ಅಂತೂ ಸಕ್ಕದಾಗಾಯ್ತು. 2 ರೂಪೀಸ್ಗೆ ಟೀ ಮಾಡ್ತಿದ್ರು, ಅದು ಸಕ್ಕದಾಗಿತ್ತು. ಎಲ್ಲರೂ ಕುಡಿದ್ರಿ. ಹೀಗಿದೆ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ, ಚೂಡಿದಾರ್ ಹಾಕ್ಕೊಂಡು. ಅದು ಸಾಯಿಬಾಬಾ ದೇವಸ್ಥಾನ ಆಗಲ್ವಾ, ಸೊ ಆರೆಂಜ್ ಕಲರ್ ಹಾಕ್ಕೊಂಡಿದ್ದೀನಿ. Okay, let's go. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಏನು ಸ್ಪೆಷಲ್ ಅಂದರೆ ಟ್ರಾವೆಲಿಂಗ್ ವ್ಲಾಗ್. ಅಂದರೆ ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ ಇಡೀ ಫ್ಯಾಮ್ಲಿ, ಟೋಟಲ್ 18 ಮೆಂಬರ್ಸ್. ಸೊ ಅದು ಸಖತ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಟ್ರಿಪ್ ಇದು. ಸೊ ಹೋಗ್ತಾ ಇರೋದಂದರೆ ಶಿರಡಿ ಸಾಯಿಬಾಬಾ ದೇವಸ್ಥಾನ, ಮಹಾರಾಷ್ಟ್ರದಲ್ಲಿರೋದು. ಸೊ ಇವಾಗ ಹೋಗುವಾಗ ಟ್ರೈನಲ್ಲಿ ಹೋಗ್ತಾಯಿದ್ದೀವಿ. 1.5 days ಟ್ರಾವೆಲ್ ಟ್ರೈನಲ್ಲೇ ಬರೆ. ಸೊ ಇವಾಗ ನಮ್ದು ಅರೌಂಡ್ ನೈಟ್ 7:30ಗೆ ಟ್ರೈನ್ ಇರೋದು. ಇವಾಗ ಆಲ್ಮೋಸ್ಟ್ 2:30 ಆಗಿದೆ. ಸೊ ಮೆಜೆಸ್ಟಿಕಲ್ಲಿ ಟ್ರೈನ್ ಎಕ್ಕೋದು. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ಟ್ರಾವೆಲಿಂಗ್ ಅಂತ ನಿಮಗೂ ತೋರಿಸ್ತೀನಿ. ಇಂದು ಬರೀ ಮಾತಲ್ಲೇ ಇರ್ತಾಳೆ ಅಷ್ಟೇ. ಸೊ ಇವಾಗ ನೈಟ್ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಟ್ರೈನಲ್ಲಿ ತಿನ್ನೋದಕ್ಕೆ. ಸೊ ಇಲ್ಲಿ ಫುಲ್ ಪ್ಯಾಕಿಂಗ್, ಚಪಾತಿಗೆ ಟೊಮೆಟೊ ಗೊಜ್ಜು. 3 days ಟ್ರಿಪ್ಗೆ ಫುಲ್ ಸೂಟ್ ಕೇಸ್ ಎಲ್ಲ ಫುಲ್ ಪ್ಯಾಕ್. ಈ ಬ್ಯಾಗ್ ಪೂರ್ತಿ ಸ್ಲಿಪ್ಪರ್ಸ್, ಶೂಸ್, ಹ್ಯಾಂಡ್ ಮಾಮಂದು, ಅಕ್ಕದು, ನಮ್ಮದು ಹ್ಯಾಂಡ್ ಬ್ಯಾಗಿಂದು, ಮಂಜಮ್ಮಂದು. ಈ ಬ್ಯಾಗ್ ಫುಲ್ಲು ಶೂಸ್ ಇದೆ. ಇದೆಲ್ಲ ಫುಲ್ ಸ್ನ್ಯಾಕ್ಸ್, ಟ್ರೈನ್ ಟ್ರಾವೆಲ್ ಮಾಡಿಕೊಂಡು ತಿನ್ನುವುದಕ್ಕೆ. ಹಾಗೆ ಬ್ರೆಡ್ಡು ಎಲ್ಲ ಫುಲ್ ಪ್ರಿಪೇರ್. ಹಾಗೆ ನೈಟ್ ಲೇಟ್ ಆಗುತ್ತೆ ಊಟ ಮಾಡೋದು ಅಂತ ಸ್ವಲ್ಪ ಊಟ ಮಾಡ್ಕೊತಿದ್ರಿ. ಹಾಗೆ ನಮ್ಮ ಮನೆ ಚಿಕ್ಕ ಮಗುಗೆ ಊಟ ಮಾಡಿಸ್ತಾ ಇದ್ದೀನಿ ನಾನು. ನೈಟ್ 9 o'clockಗೆ ಟ್ರೈನಲ್ಲಿ ಊಟ ಕೊಡೋದು. ಸ್ಟೇಷನ್ ಮಾಸ್ಟರ್ ಬೈತಾರೆ. ಹಾಗೆ ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಕ್ಯಾಬ್ಗೋಸ್ಕರ ನಿಂತ್ಕೊಂಡಿದ್ದೀರಿ ಕೆಳಗೆ. ಪಾರ್ಕಿಂಗ್ ಏರಿಯಾದಲ್ಲೆಲ್ಲ ಸೂಟ್ಕೇಸ್, ಲಗೇಜಸ್ ಎಲ್ಲ ಇಟ್ಕೊಂಡು. ಒಟ್ಟಿಗೆ 2 ಕಾರು ಬಂದ್ಬಿಡ್ತು. ಕಿಲೋಮೀಟರ್ 2.5 hour ಆಗುತ್ತೆ. ರೆಡಿ ಟು ಗೋಯಿಂಗ್ ಟು ರೈಲ್ವೆ ಸ್ಟೇಷನ್. Hardly 2 hours. 2.5 hours. ಟ್ರಾಫಿಕ್ ಜಾಮ್ ಭಟ್ರಳ್ಳಿಲಿ. 5 o'clock ಆಗಿದೆ, ಇನ್ನೂ ಇಲ್ಲೇ ಇದ್ದೀರಿ ಭಟ್ರಳ್ಳಿಲೇ. ಇನ್ನೂ ಮೆಜೆಸ್ಟಿಕ್ ಎಷ್ಟು ದೂರ ಹೋಗಬೇಕು. ಇನ್ನೂ ಇಲ್ಲೇ ಟ್ರಾಫಿಕ್ಸ್ ಇದೆಯೋ. ಎಷ್ಟು ಗಂಟೆಗೆ ಹೋಗ್ತೀವೋ ಗೊತ್ತಿಲ್ಲ. ಇನ್ನು ಎಷ್ಟು ಗಂಟೆಗೆ ಹೋಗ್ತೀವಿ ಪುಟ್ಟು? ಏನೋ ಮಾಡ್ತಾ ಇದೆ ತೆಪ್ರೆ. ಫುಲ್ ಸಣ್ಣಲ್ಲ, ಬಿಸಿಲು, ಫ್ಯಾನಾಗಿ ಹೋಗ್ತಾ ಇದ್ದೀವಿ. It's a hot sunny day. ಹೇಳು. ಏನಿಲ್ಲ, ಅದೇ Nothing is there to talk at all. ಚಿನಿ ಇಸ್ ಮಿಸ್ಸಿಂಗ್, ರಘುವಣ್ಣ ಇಸ್ ಮಿಸ್ಸಿಂಗ್. ಅವರಿಬ್ಬರು ಮಿಸ್ಸಿಂಗ್. So finally we reach railway station. After 2.5
ಅವರ್ಸ್ ಜರ್ನಿ. 6:19 ಕರೆಕ್ಟ್. ನಮ್ಮ ಟ್ರೈನ್ ಇದ್ದಿದ್ದು 7:30ಗೆ, ಬಟ್ ನಾವು ರೀಚ್ ಆಗಿದ್ದು 7 o'clock ಅಷ್ಟೊತ್ತಿಗೆಲ್ಲ ರೀಚ್ ಆಗೋಗಿದ್ವಿ. ಸೊ ನಮ್ಮದು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇತ್ತು. ಸೊ ಬ್ಯಾಕ್ ಸೈಡ್ ರೈಲ್ವೆ ಸ್ಟೇಷನ್ನು. ಸೊ ಅಲ್ಲಿಗೆ ಕ್ಯಾಬ್ ಮಾಡ್ಕೊಂಡು ಹೋಗಿದ್ರಿ. ಟೋಟಲ್ 3 ಕ್ಯಾಬ್ಸಲ್ಲಿ ಹೋಗಿದ್ರಿ ಎಲ್ಲರೂ. ಟೋಟಲ್ 19 ಮೆಂಬರ್ಸ್ ನಾವು ಹೋಗಿದ್ದಿದ್ದು. ಹಾಗೆ ನಾವು ಕ್ಯಾಬ್ ಇಳಿದು ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹಾಗೆ ಕರ್ನಾಟಕ ಎಕ್ಸ್ಪ್ರೆಸ್ ಟ್ರೈನಲ್ಲಿ ನಾವು ಹೋಗ್ತಾ ಇರೋದು. ಹಾಗೆ ಇವಾಗ ನಾವು ಸೀಟಲ್ಲಿ ಕುತ್ಕೊಂಡಿದ್ದೀರಿ. ಊಟ ಮಾಡೋ ಮುಂಚೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬಿಂಗೋ ಮೇಡಂಗೆ ತಿನ್ಬಿಟ್ಟು ಹೋಗ್ಬಿಡಿ ಅಂತೆ ಬಾ. ಚೆಕ್ಕಿಂಗ್ ಒಂದು. ಸೊ ಇವಾಗ ಡಿನ್ನರ್ ಬಂದು ಚಪಾತಿ ಟೊಮೆಟೊ ಗೊಜ್ಜು. ಎಲ್ಲರೂ ಊಟ ಮಾಡ್ತಿದ್ದಾರೆ. ಇಂದು ಅಲ್ಲಿ ಮಲಗಿದ್ದಾಳೆ. ತೇಜು ಅತ್ತೆಯವರೆಲ್ಲ ಸೀಟ್ ಇದ್ರು 3 ಜನ ಮಲಗೋರು ಸೀಟಲ್ಲಿ. ಆಯ್ತು. ನೀನು ಮಲಗಿರ್ತಾರೆ ಅಪ್ಪ ನಮ್ಮ ತಾತ ಎಲ್ಲ ರಂಗನಾಥ್ ಸ್ವಾಮಿ ನಮ್ಮ ತಾತ ಪುಟ್ಟು. ಹಾಗೆ ನೈಟ್ ಊಟ ಮಾಡಿಬಿಟ್ಟು ಹಂಗೆ ಮಲ್ಕೊಬಿಟ್ರಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮಲ್ಕೊಬಿಟ್ರಿ ಎಲ್ಲರೂ. ಹಾಗೆ ಟ್ರೈನಲ್ಲಂತೂ ಮಲ್ಕೊಳೋಕ್ಕೆ ಆಗಿಲ್ಲ, ಫುಲ್ಲು ಟ್ರೈನ್ ಸೌಂಡು. ಹಾಗೆ ಮಾರ್ನಿಂಗ್ ಎಲ್ಲರೂ ಎದ್ದು ಊಟ ಅಲ್ಲೆಲ್ಲ ಟ್ರೈನಲ್ಲೆಲ್ಲ ತಿನ್ನೋಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ಬ್ರೆಡ್ ಜಾಮು ಸ್ನ್ಯಾಕ್ಸು ಆ ಥರ ಎಲ್ಲ ತಿನ್ಕೊಂಡು ಎಲ್ಲರೂ ಎದ್ದಿದ್ರಿ. ಒಂದೇ ಹತ್ರ ಕುತ್ಕೊಂಡಿದ್ರಿ. ಇದು ಸಿಂಗಾಡ ಅಂತ ಬರುತ್ತೆ. ಇದು ತಿಂತಾರೆ ಚಿನ್ನಿ, ಹಣ್ಣು ಇದು ಒಳಗಡೆ ಇರೋದು. ಕೈಯಲ್ಲೇ ಇಟ್ಟು ಹಾಗೆ ನಮ್ಮದು ಸ್ಟಾಪ್ ಬಂದು ಕೋಪರ್ಗಾವ್ನಲ್ಲಿ ಇದ್ದಿದ್ದು. ಸೊ ಅಲ್ಲಿಂದ ಶಿರ್ಡಿ ದೇವಸ್ಥಾನಕ್ಕೆ 14 ಕಿಲೋಮೀಟರ್ಸು. ಹಾಗೆ 1 o'clockಗೆ 1:40ಗೆ ಟ್ರೈನ್ ಇಳಿದ್ರಿ ನಾವು. ಸೊ ಹತ್ರ ಬರ್ತಿದೆ ಅಂತ ಎಲ್ಲ ಬ್ಯಾಗೆಲ್ಲ ಎತ್ಕೊಂಡು ಹೋಗ್ತಾಯಿದ್ರಿ. ಜಸ್ಟ್ 3 minutes ನಿಲ್ಲಿಸಿರ್ತಾರೆ ಅಷ್ಟೇ ಆ ಸ್ಟಾಪಲ್ಲಿ. ಸೊ ಎಲ್ಲರೂ ಇವಾಗ ಇಳಿದಿದ್ದಾಗಿದೆ. ಸೊ ಇದೇ ಟ್ರೈನಲ್ಲಿ ನಾವು ಬಂದಿದ್ದು, ಕರ್ನಾಟಕ ಎಕ್ಸ್ಪ್ರೆಸ್. ಎಷ್ಟು ಅಬೆ ಅಂದರೆ ಅಷ್ಟು ಅಬೆ ಇದೆ. ಬಿಸಿ ಗಾಳಿ. ಇವಾಗ ಲಗೇಜ್ ಎಲ್ಲ ಎತ್ಕೊಂಡು ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಾ ಇದ್ದೀರಿ. ಹಾಗೆ ಇವಾಗ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು. ರೂಮ್ ಮಾಡಿದ್ದೀರಿ ಶಿರ್ಡಿಯಲ್ಲಿ. ಸೊ ಇಲ್ಲಿಂದ 14 ಕಿಲೋಮೀಟರ್ಸ್. ನಾವು ಟ್ರೈನಲ್ಲಿ ಫುಲ್ AC ಇತ್ತು, ಅಷ್ಟು ಬಿಸಿ ಅಂತ ಗೊತ್ತಾಗ್ತಾ ಇದ್ದಿಲ್ಲ. ರೈಲ್ವೆ ಸ್ಟೇಷನಿಂದ ಆಚೆ ಬಂದಿದ್ದ ತಕ್ಷಣ ಫುಲ್ ಬಿಸಿ ಅಂದರೆ ಬಿಸಿ, ಉಸಿರಾಡೋಕ್ಕೂ ಆಗ್ತಾಯಿದ್ದಿಲ್ಲ ACಲಿದ್ದು ನೈಟ್ ಪೂರ್ತಿ. ನೆಕ್ಸ್ಟ್ ಡೇ ಮಾರ್ನಿಂಗು ಆಫ್ಟರ್ನೂನ್ ಆಚೆ ಬರೋಷ್ಟೊತ್ತಿಗೆ ಫುಲ್ ಬಿಸಿ ಗಾಳಿ ಅಂದರೆ ಗಾಳಿ, ಇರೋಕ್ಕೆ ಆಗ್ತಾಯಿದ್ದಿಲ್ಲ. ಮಾಮ ಬಿಸಿಲು ಮುಖ ಹೆಂಗ್ ಹೊಡಿತೈತೆ ಗೊತ್ತಾ? ಇಲ್ಲಿ ನಾವು 4 ಜನ ಕುತ್ಕೊಂಡ್ಬಿಟ್ರಲ್ಲಪ್ಪ, ಅದೇ ಪ್ಲಸ್ ಪಾಯಿಂಟ್. ಕರೆಕ್ಟಾಗಿ ಐತಲ್ಲ. ಹಾಗೆ ಇವಾಗ 2 ಆಟೋ ಮಾಡ್ಕೊಂಡು ಎಲ್ಲರೂ ಇವಾಗ ರೂಮ್ಗೆ ಹೋಗ್ತಾ ಇದ್ದೀರಿ.
ಸೊ ಸಖತ್ ಬಿಸಿಲಂದರೆ ಬಿಸಿಲು 40 ಡಿಗ್ರಿ ಇದೆ ಬಿಸಿಲಲ್ಲಿ. ನಾವು ಎ ಸಿಲಿ ಇದ್ದು ಬಿಸಿಲಿಗೆ ಬಂದಿದ ತಕ್ಷಣ ಫುಲ್ಲು ಉಸಿರಾಡೋಕ್ಕೆಲ್ಲ ಆಗ್ತಾನೆ ಇದ್ದಿಲ್ಲ. ಹಾಗೆ 14 ಕಿಲೋಮೀಟರ್ಸು ರೋಡ್ ಪೂರ್ತಿ ಅಲ್ಲಾಡಿನೇ, ಆಟೋದಲ್ಲೂ ಜರ್ನಿ ಮಾಡೋಕ್ಕೆ ಆಗಿಲ್ಲ ನಮಗೆ. ಮಾಡ್ಕೊ ಅಲ್ಲಿ ಆ ಕಡೆ ಹಾಗೆ ನಾವು ಇವಾಗ ಹೋಟೆಲ್ ರೀಚ್ ಆಗಿದ್ದೀರಿ. ಇವಾಗ 2 ಡೇಸ್ ನಾವು ಇಲ್ಲೇ ಇರ್ತೀರಿ. ಸೊ ವಾಸವಿ ಭವನಲ್ಲಿ ನಾವು ಇಡ್ತಿರೋದು. ಹಾಗೆ ಬಂದಿದ ತಕ್ಷಣವೇ ಊಟ ಮಾಡೋಕ್ಕೆ ಹೋದ್ರಿ. ಹಾಗೆ ಇದು ಹೋಟೆಲ್ ಟ್ರಸ್ಟ್ ಥರ ಇದೆ. ಸೊ ಅಲ್ಲೇ ಊಟ ಎಲ್ಲ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಬಂದು ಇವಾಗ ಊಟ ಎಲ್ಲ ಮಾಡಿ ಸೊ ಇವಾಗ ಚೆಕ್-ಇನ್ ಆಗಬೇಕು. ಸೊ ನಮ್ಮ ರೂಮ್ ಬಂದು 203. ಸೊ ಇಲ್ಲೆಲ್ಲ ಇದ್ದಾರೆ. ಸೊ ಎಂಟ್ರೆನ್ಸ್ ಸ್ವಲ್ಪ ಮೆಸ್ಸಿ ಆಗಿದೆ ಬಂದಿದ ತಕ್ಷಣ. ಟಿವಿ, ವಾರ್ಡ್ರೂಮ್, ಇನ್ನು ಲಗೇಜ್ ಎಲ್ಲ ಇಕ್ಕಿಲ್ಲ. ಸೊ ಮಿರರ್ ಎಲ್ಲ ಫ್ರೆಶ್ ಅಪ್ ಆಗಿದ್ದೀರಿ, ಇನ್ನು ರೆಡಿ ಆಗಬೇಕು ದೇವಸ್ಥಾನಕ್ಕೆ. ಸೊ ಇಲ್ಲೊಂದು ಮಿರರ್, ವಾಶ್ ಟಬ್, ವಾಶ್ರೂಮ್, ದಟ್ಸ್ ಇಟ್. ಹಾಗೆ ನಾವೆಲ್ಲ ರೆಡಿ ಆಗೋಷ್ಟೊತ್ತಿಗೆ 4 o'clock 5 ಆಗಿತ್ತು. ಸೊ ಇವಾಗೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ರಿ. ಹಾಗೆ ಇಲ್ಲಿ ವಾಸವಿ ಭವನ ಹೋಟ್ಲಲ್ಲಿ ಇದ್ದೀರಲ್ವಾ, ಸೊ ಅವರೇ ಟ್ರಾವೆಲ್ ಮಾಡೋದಕ್ಕೆ ಫ್ರೀ ಆಟೋ ಕೊಡ್ತಾರೆ ದೇವಸ್ಥಾನಕ್ಕೆ ಮಾತ್ರ. ಸೊ ಇವಾಗ ಎಲ್ಲರೂ ಹೋಗ್ತಿದ್ದೀರಿ. ಸುಂದರಿ ನೀನುವಂತ చూడని. ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀರಿ. ಫೋನಲ್ಲಿ ಅಲೋ ಇದ್ದಿಲ್ಲ. ಹಾಗೆ ದೇವಸ್ಥಾನದಲ್ಲೇ ನಾವು 3 hours ಏನೋ ಇದ್ರಿ. ಹಾಗೆ ದೇವಸ್ಥಾನದಲ್ಲೇ ಪ್ರಸಾದ ಹಾಕ್ತಾರೆ, ಬಟ್ ಲೇಟಾಗಿ ಹೋಗಿತ್ತು, ನಾವು ಹೋಗೋಕ್ಕಾಗಿಲ್ಲ. ಸೊ ರೂಮ್ಗೆ ಬಂದು ಕೆಳಗೆ ಅಲ್ಲೇ ಪ್ರಸಾದ ಹಾಕ್ತಾರಲ್ಲ, ಸೊ ಅಲ್ಲೇ ತಿಂದ್ರಿ ನಾವೆಲ್ಲರೂ. ಹಾಗೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಇವಾಗ ಎಲ್ಲ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸ್ವಲ್ಪ ಕುತ್ಕೊಂಡಿದ್ದೀರಿ ಆಚೆ. ಅಷ್ಟಿಲ್ಲ ತಮ್ಮ ನಾವು ಅರೆ ಇಲ್ವಾ ನೀನು ರೋಡಲ್ಲಿ ಏನೂ ಮಾಡಬೇಡ ಕನ್ನಡಿ. ಫೈನಲಿ ನಾವು ಇವಾಗ ತಾನೇ ದೇವ್ರ ದರ್ಶನ ಮಾಡಿಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಇವಾಗ ತಾನೇ ಜಸ್ಟ್ ರೂಮಿಗೆ ಬಂದಿದ್ದೀರಿ. ಸೊ ಎಲ್ಲ ಫುಲ್ ಟಯರ್ಡ್ ಆಗೋಗಿದ್ದಾರೆ. ದೇವ್ರ ದರ್ಶನ ಅಂತೂ ಸಕ್ಕದಾಗಾಯ್ತು. ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ. ದೇವ್ರ ದರ್ಶನ ಅಂತೂ ಸಕ್ಕದಾಗಾಯ್ತು. ಆ ದೇವ್ರ ಹತ್ರನೇ ಬಿಟ್ಟಿದ್ರು ದರ್ಶನ ಮಾಡ್ಕೊಬರೋದಕ್ಕೆ. ಜಾಸ್ತಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಅದಕ್ಕೆ ರೂಮಿಗೆ ಬಂದಾದಮೇಲೆ ಇವಾಗ ಎಲ್ಲ ಹೇಳ್ತಿದ್ದೀನಿ. ಹಾಗೆ ಎಕ್ಸಿಟ್ ಬಂದಾದಮೇಲೆ ಲೆಫ್ಟ್ ಸೈಡು, ಹಾಗೆ ಆಚೆ ಬಂದಾದಮೇಲೆ ರೈಟ್ ಸೈಡು ಟೀ ಅಂಗಡಿ ಇದೆ. ಅದು 2 rupeesಗೆ ಟೀ ಮಾಡ್ತಿದ್ದಾರೆ, ಅದು ಶಿರ್ಡಿ ಸ್ಪೆಷಲ್ಲು. ಸೊ ಎಲ್ಲರೂ ಟೀ ಕುಡಿದ್ರು, ಹಾಗೆ ಸಕ್ಕದಾಗಿತ್ತು ಟೀ ಅಂತೂ. ಸೊ ಇವಾಗ ಟೈಮ್ ಬಂದು ಅರೌಂಡ್ ಎಷ್ಟು 9:30. ಸೊ 8:45 ಇವಾಗ ಹೊಟ್ಟೆ ತುಂಬ ಊಟ ತಿಂದು ಇವಾಗ ತಾನೇ ಜಸ್ಟ್ ರೂಮಿಗೆ ಬಂದಿದ್ದೀವಿ. ಹಾಂ ಶಿರ್ಡಿ, ಹಾಂ ನಾನು ಮಾಡಿದೆ ರೂಮ್ ಟೂರು ಮಾಡಿದೆ. ಸೊ ಚೇತು ಅಂತೂ ಇಂಪಾರ್ಟೆಂಟ್ ಪರ್ಸನ್, ಯಾಕಂದರೆ ನಾನು ವೀಡಿಯೋ ಮಾಡೋದು ಮರ್ತೋದೆ. ಚೇತನೇ ಗ್ಯಾಪ್ಸ್ತಾ ಇರ್ತಾನೆ, 1000 ಸರಿ ಹೇಳ್ತಾನೆ ವೀಡಿಯೋ ಮಾಡು ಅಂತ. ಸೊ ಅವನಿಗೆ ಎಲ್ಲ ಕ್ರೆಡಿಟ್ಸ್ ಹೋಗಬೇಕು. ಸೊ ದೇವಸ್ಥಾನದಲ್ಲೆಲ್ಲ ಫೋಟೋಶೂಟ್ ಮಾಡೋಕ್ಕಾಗಿಲ್ಲ ಅಂತ ಸೊ ಇಲ್ಲಿ ಬಂದು ಎಲ್ಲರೂ ಫೋಟೋಶೂಟ್ ಮಾಡ್ತಾ ಇದ್ದೀರಿ. ಹೀಗಿದೆ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ, ಚೂಡಿದಾರ್ ಹಾಕ್ಕೊಂಡು. ಅದು ಸಾಯಿಬಾಬಾ ದೇವಸ್ಥಾನ ಆಗಲ್ವಾ, ಸೊ ಆರೆಂಜ್ ಕಲರ್ ಹಾಕ್ಕೊಂಡಿದ್ದೀನಿ. ಸೊ ಇವ್ರು ನೋಡಿ. ಸೊ ಇವಾಗ ಹೋಗಿ ಬೇಗ ಮಲ್ಕೋಬೇಕು. ಹಾಗೆ ಬೆಳಗ್ಗೆ 7 o'clock ಅಷ್ಟೊತ್ತಿಗೆಲ್ಲ ಎಲ್ಲ ರೆಡಿಯಾಗಿರಬೇಕು. ಸೊ ನೆಕ್ಸ್ಟ್ ಡೇ ನಾವು ಎಲ್ಲೆಲ್ಲಿ ಹೋಗ್ತೀರಿ ಅಂತ ನೋಡಬೇಕಂದ್ರೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಬಾಯ್.
ಹಾಗೆ ಶಿರ್ಡಿ ಟ್ರಿಪ್ಪದು 3 ಡೇಸ್ ಪಾರ್ಟ್ ವ್ಲಾಗ್ಸ್ ಬರುತ್ತೆ. ಸೊ ಇದು ಪಾರ್ಟ್ 1 ವ್ಲಾಗ್. ಸೊ ನೆಕ್ಸ್ಟ್ ಪಾರ್ಟ್ 2 ವ್ಲಾಗ್ಸ್ಗೆ ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್.